ಇನ್ನು ಬರದಿಂದ ಬರದಾಗಿದ್ದ ಕಾವೇರಿ ಕಣಿವೆಯಲ್ಲಿ ಜಲತಾಂಡವ ಆಡ್ತಾ ಇದೆ. ಕಾವೇರಿ ಹೇಮಾವತಿ ನದಿ ಆರ್ಭಟಕ್ಕೆ ಜನ ದಿಗಿಲಿಗೆ ಬಿದ್ದಿದ್ದಾರೆ. ಬೆಳೆಗಳನ್ನ ನೀರು ಆಪೋಷಣ ತೆಗೆದುಕೊಳ್ತಾ ಇದ್ದು ಮನೆಗಳ ಸುತ್ತಲೂ ಕೂಡ ನೀರು ಆವರಿಸ್ತಾ ಇದೆ. ಕಾವೇರಿ ಕಬಿನಿ ನದಿ ಪ್ರತಾಪ, ಜನರಿಗೆ ಸಂಕಷ್ಟಗಳ ಪ್ರವಾಹ. ಹೇಮಾವತಿ ಅಬ್ಬರ, ಮನೆಗಳು ದೇವರಿಗೂ ಜಲ ದಿಗ್ಬಂಧನ. ನಿರಂತರ ಮಳೆಗೆ ಕಾವೇರಿ ನದಿ ಕೆರಳಿದೆ. ಕೊಡಗಿನ ಕೂಡಕಂಡಿ ಪರಂಬು ಪ್ರದೇಶ ದ್ವೀಪದಂತಾಗಿದೆ. ಲೈಫ್ ಜಾಕೆಟ್ ಇಲ್ಲದೆ ದೋಣಿಗಳ ಮೂಲಕ ಸಂಚಾರ ಮಾಡ್ತಿದ್ರು. ಮಡಿಕೇರಿ ತಾಲೂಕಿನ ಕೂಡಕಂಡಿ ಪೈಸಾರಿಗೆ ಹೋಗುವಂತ ರಸ್ತೆ. ನನ್ನ ಹಿಂದೆ ನೀವೊಂದು ರೋಡ್ ಅನ್ನ ನೋಡ್ತೀರಾ. ಆ ರೋಡ್ ಇಲ್ಲಿಂದ ಬೇಂಗೂರು ಮತ್ತು ಬೇಂಗೂರಿನಿಂದ ಮಡಿಕೇರಿಗೆ ಸಂಪರ್ಕವನ್ನು, ಚೇರಂಬಾಣೆ ಮತ್ತು ಮಡಿಕೇರಿಗೆ ಸಂಪರ್ಕವನ್ನು ಮಾಡುತ್ತಾ ಇದೆ. ಇಲ್ಲಿ ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನು ಕೂಡ ಕಾಣಿಸೋದಿಲ್ಲ. ಅಷ್ಟೊಂದು ಅಗಾಧ ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಪ್ರತಿನಿತ್ಯ ಈ ಪ್ರವಾಹದ ಸಂದರ್ಭ ಮಕ್ಕಳು ಬಹಳ ಅಪಾಯಕಾರಿಯಾಗಿ, ಮಕ್ಕಳು, ಹೆಂಗಸರು, ವೃದ್ಧರು, ರೋಗಿಗಳು ಯಾರ್ಯಾರು ಊರವರು ಎಲ್ಲರೂ ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಯಾಕೆ ಅಪಾಯಕಾರಿ ಅಂತಂದ್ರೆ ಇಲ್ಲಿ ಕನಿಷ್ಠ ಇವರಿಗೆ ಲೈಫ್ ಜಾಕೆಟ್ ಕೂಡ ಇಲ್ಲ. ಕೂಡಕಂಡಿ ಪರಂಬು ಜನರ ಸಂಕಷ್ಟವನ್ನ TV9 ತೆರೆದಿಟ್ಟಿತ್ತು. ಬಳಿಕ ತಹಶೀಲ್ದಾರ್ ಒಂದೇ ಗಂಟೆಯಲ್ಲೇ ಸಂತ್ರಸ್ತರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆ ಮಾಡಿದ್ರು. ಹಾಸನದಲ್ಲಿ ಹೇಮಾವತಿ ಅಬ್ಬರಕ್ಕೆ ಹೊಳೆನರಸೀಪುರದ ಕುವೆಂಪು ಬಡಾವಣೆಯಲ್ಲಿ ನೂರಾರು ಮನೆಗಳು ಜಲಾವೃತವಾಗಿದ್ವು. ಕೆಲವರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆದ್ರೆ ಬಹುತೇಕರು ಮನೆಯಲ್ಲಿ ಲಾಕ್ ಆಗಿದ್ರು. ಪ್ರವಾಹದ ಪ್ರಹಾರಕ್ಕೆ ಹೊಳೆನರಸೀಪುರ ಬೆಂಗಳೂರು ರಸ್ತೆ ಕೆಸರು ಗದ್ದೆಯಂತಾಗಿದೆ. ರಸ್ತೆ ಮೇಲೆ ನೀರು ನಿಂತಿದ್ರಿಂದ ವಾಹನಗಳು ಸಿಲುಕಿಕೊಂಡಿದ್ದು ಮೇಲೆತ್ತಲು ಪರದಾಡಿದ್ರು. ಇನ್ನು ಸಕಲೇಶಪುರದ ಐಗೂರು ಹೊಳೆ ಉಕ್ಕಿ ಹರಿತಿದ್ದು ಯಡಕೇರಿ, ಕುಂಬ್ರಳ್ಳಿ, ಹೆತ್ತೂರು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪರ್ಕ ಕಡಿತವಾಗಿದೆ. 16 ಗ್ರಾಮದ ಜನರು ಪರದಾಡ್ತಿದ್ದಾರೆ. ಕಾವೇರಿ ನದಿ ನೀರಿನ ಅಬ್ಬರಕ್ಕೆ ಚಾಮರಾಜನಗರದ ಕೊಳ್ಳೇಗಾಲದ 9 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನೂರಾರು ಎಕರೆ ಜಮೀನು ಮುಳುಗಿದೆ. TV9 ವರದಿ ಬೆನ್ನಲ್ಲೇ ಸಚಿವ ಕೆ. ವೆಂಕಟೇಶ್ ಹಳೆ ಹಂಪಾಪುರ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಅಬ್ಬರಕ್ಕೆ ಲಾರ್ಡ್ ವೆಲೆಸ್ಲಿ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಶ್ರೀರಂಗಪಟ್ಟಣದ ಗಜ್ಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಲ್ಲದೆ ಕೋಟೆ ಗಣಪತಿ ದೇವಸ್ಥಾನಕ್ಕೂ ಜಲ ದಿಗ್ಬಂಧನವಾಗಿದೆ. ಜಲ ತಾಂಡವಕ್ಕೆ ಜನರ ಬದುಕು ಮೂರಾ ಬಟ್ಟೆಯಾಗಿದೆ. ಹಾಸನ, ಮಂಡ್ಯ ಜಿಲ್ಲೆ ನೆರೆಪೀಡಿತ ಪ್ರದೇಶಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದ್ರು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಅಂದ್ರು. ಪ್ರತಿಯೊಂದು ತಾಲೂಕಲ್ಲೂ ಪರಿಹಾರ ಕೆಲಸ ಕೈಗೊಳ್ಳಲಿಕ್ಕೆ 25 ಲಕ್ಷ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಒಟ್ಟಾರೆ 777 ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹಣವನ್ನು ಒದಗಿಸಿಕೊಟ್ಟಿದ್ದೇವೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ. ಶಿರೂರು ಗುಡ್ಡ ಆಪರೇಷನ್ ಮುಂದುವರಿಕೆ, ಸಿಗದ ಮೃತದೇಹಗಳು. ಅತ್ತ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದಾಗಿ ನಾಪತ್ತೆಯಾದವರ ಹುಡುಕಾಟ ಮುಂದುವರೆದಿದೆ. ಕೇರಳದ ಅರ್ಜುನ್ ಲಾರಿ ಸಮೇತ ನಾಪತ್ತೆಯಾಗಿದ್ದ. ಇದೀಗ ಅರ್ಜುನ್ ಶೋಧಕ್ಕೆ ಕೇರಳ ಸಿಎಂ ಪಿನರಾಯಿ ವಿಜಯನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ರಕ್ಷಣಾ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವತ್ತು ದುರಂತದ ಸ್ಥಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ಯೂರೋ ರಿಪೋರ್ಟ್, TV9.